ಬಹುನಿರೀಕ್ಷಿತ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ. 10:15ಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೆಯುತ್ತೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಅಂಕಿತವನ್ನು ಪಡೆದುಕೊಂಡು ಈಗ ಕ್ಯಾಬಿನೆಟ್ ಹೌಸ್ಗೆ ರೀಚ್ ಆಗಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮೊರಾರ್ಜಿ ದೇಸಾಯಿ ಅವರನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರೋದು ಆ ಒಂದು ಖ್ಯಾತಿ ಈಗ ನಿರ್ಮಲಾ ಸೀತಾರಾಮನ್ಗೆ ಹೋಗುತ್ತೆ. ಕೇಂದ್ರ ಬಜೆಟ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಅಂಕಿತ ಸಿಕ್ಕಿಯಾಗಿದೆ. ರಾಷ್ಟ್ರಪತಿ ಭವನಕ್ಕೆ ತೆರಳಿ ಅಂಕಿತವನ್ನು ಪಡೆದುಕೊಂಡಂತಹ ಕೇಂದ್ರ ಸಚಿವೆ ಸಂಸತ್ ಭವನದತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಆಗಮಿಸಿದ್ದು ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಶುರುವಾಗಿದೆ. 10:15ಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಪಾರ್ಲಿಮೆಂಟ್ನಲ್ಲಿ. ಈಗಾಗಲೇ ವಿತ್ತ ಸಚಿವೆ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ ಹೌಸ್ ತಲುಪಿದ್ದಾರೆ. ಆಲ್ರೆಡಿ ಅಂಕಿತವನ್ನು ಪಡೆದುಕೊಂಡಿದ್ದಾರೆ ರಾಷ್ಟ್ರಪತಿಗಳಿಂದ. ತಂಡದ ಜೊತೆಯಲ್ಲಿ ಈಗ ಆ ಒಂದು ಪೇಪರ್ಲೆಸ್ ಬಜೆಟ್ ಮಂಡನೆ ಕಳೆದ ಬಾರಿ ಕೂಡ ಮಂಡಿಸಿದ್ರು, ಈ ಬಾರಿಯೂ ಕೂಡ. ಯಾಕಂದರೆ ಡಿಜಿಟಲೈಸ್ ಮಾಡುವ ಸಲುವಾಗಿ ಅದರ ಮುಂದುವರೆದ ಭಾಗವಾಗಿ ಒಂದು ಟ್ಯಾಬ್ ಮೂಲಕ ಅದನ್ನು ಮಂಡನೆಯನ್ನು ಮಾಡ್ತಾರೆ. ಅತಿ ಉದ್ದನೆಯ ಬಜೆಟ್ ಮಂಡನೆ ಮಾಡಿದಂಥ ಖ್ಯಾತಿ ಕೂಡ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಲ್ಲುತ್ತೆ. 2020 ಫೆಬ್ರವರಿ 1ನೇ ತಾರೀಕಿನಂದು 2 ಗಂಟೆ 40 ನಿಮಿಷಗಳ ಕಾಲ ಬಜೆಟ್ ಮಂಡನೆ ಕೂಡ ಮಾಡಿದ್ರು. ಇವತ್ತು ಬಜೆಟ್ ಮಂಡನೆ ಎಷ್ಟು ಉದ್ದವಾಗಿರುತ್ತೆ ಅನ್ನೋದು ಒಂದು ಕಡೆ ಆದರೆ ಡ್ಯೂರೇಷನ್ಗಿಂತ ಬಹುಶಃ ಕ್ವಾಲಿಟಿ ಕಂಟೆಂಟ್ ಬಗ್ಗೆ ಹೆಚ್ಚಿನ ಗಮನನ ಅಂತ ಹೇಳಿ ಎಷ್ಟು ಸಿಗುತ್ತೆ ಅಂತ ಹೇಳಿ, ಅದರಲ್ಲೂ ಈ ಬಾರಿಯ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬದಲಾವಣೆ ಅಂತ ನೀವು ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಿರ್ಮಲಾ ಸೀತಾರಾಮನ್ ಅವರಿಗೆ ದಹಿ ಶಕ್ಕರ್, ಇದು ವಾಡಿಕೆ, ಮೊಸರು ಹಾಗೆ ಸಕ್ಕರೆಯನ್ನು ತಿನ್ನಿಸೋದು ಪ್ರತಿ ಬಾರಿ ಬಜೆಟ್ ಮಂಡನೆಗೆ ಮುಂಚೆ ಆಗುವಂತಹ ಪ್ರಕ್ರಿಯೆಗಳಿದು. ಇದಾದ ನಂತರದಲ್ಲಿ ಕ್ಯಾಬಿನೆಟ್ನಲ್ಲಿ ಅಧಿಕೃತವಾಗಿ ಇವತ್ತು ಮಂಡನೆ ಆಗಲಿರುವ ಆಯವ್ಯಯ ಪತ್ರಕ್ಕೆ ಅನುಮೋದನೆ ಲಭ್ಯವಾಗುತ್ತೆ. 11 ಗಂಟೆ ಸರಿಯಾಗಿ ಬಜೆಟ್ ಪ್ರತಿಯನ್ನ ಓದುವ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡಲಿದ್ದಾರೆ. ನಿರೀಕ್ಷೆ ಕೂಡ ದಟ್ಟವಾಗಿದೆ ಈ ಬಾರಿಯ ಬಜೆಟ್. ಯಾಕಂದ್ರೆ NDA ಮೈತ್ರಿಕೂಟದಲ್ಲಿ ಇವತ್ತು ಬಿಜೆಪಿ ಫುಲ್ ಫ್ಲೆಡ್ಜ್ ಆಗಿ ಬಂದಿಲ್ಲ, ಆದರೆ ಮೈತ್ರಿ ಪಕ್ಷದವರು ಕೂಡ ಸಾಕಷ್ಟು ಕುತೂಹಲವನ್ನು ಇಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯಕ್ಕೆ ಏನು ಸಿಗಬೇಕು, ಏನು ಸಿಗುತ್ತೆ, ಕಾಂಗ್ರೆಸ್ ನಾಯಕರು ಕೂಡ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಈ ಬಾರಿ ಮೋರ್ ಆಫ್ ಪೊಲಿಟಿಕಲ್ಗಿಂತ ಎಕನಾಮಿಕಲ್ ದೃಷ್ಟಿಯಲ್ಲಿ ಬಜೆಟ್ ಆಲೋಚನೆಗಳು ಇರುತ್ತಾ ಅಂತ. ಯಾಕೆ ರಾಜಕೀಯದ ಬಗ್ಗೆ ಅಂದರೆ ಈ ರಾಜ್ಯ ಅಥವಾ ಈ ಮೈತ್ರಿ ಪಾಳೆಯ ಇವ್ರನ್ನ ಸಮಾಧಾನ ಪಡಿಸೋದು ಅನ್ನೋ ಒತ್ತಡ ಇಲ್ಲ. ಎಲೆಕ್ಷನ್ಗಳು ದೆಹಲಿಯನ್ನು ಹೊರತುಪಡಿಸಿದ್ರೆ ಎಲೆಕ್ಷನ್ಗಳು ಹತ್ತಿರದಲ್ಲಿ ಯಾವುದೂ ಇಲ್ಲ. ಹೀಗಾಗಿ ಭಾರತದ ಆರ್ಥಿಕ ಸುಸ್ಥಿರತೆಯನ್ನು ಕಾಪಾಡಬೇಕಾದದ್ದು ಹೆಚ್ಚಿನ ಜವಾಬ್ದಾರಿ ಇದೆ. ಅದರಲ್ಲೂ ಇನ್ಫ್ಲೇಷನ್, ಹಣದುಬ್ಬರವನ್ನು ಕಡಿವಾಣ ಹಾಕಲೇಬೇಕಾದ ಅನಿವಾರ್ಯತೆ, ಮಾರ್ಕೆಟ್ ಇನ್ಫ್ಲೋ ಅಂದರೆ ಗ್ರಾಹಕರ ಖರೀದಿಯ ಕೆಪಾಸಿಟಿಯನ್ನು ಇಂಪ್ರೂವ್ ಮಾಡಲೇಬೇಕಾದ ಅನಿವಾರ್ಯತೆ, ಇದೆಲ್ಲ ಇರೋದ್ರಿಂದ ಸಹಜವಾಗಿಯೇ ಟ್ಯಾಕ್ಸ್ ಸ್ಲ್ಯಾಬ್ಗಳಲ್ಲಿ, ತೆರಿಗೆಯ ಸ್ಲ್ಯಾಬ್ಗಳ ಬಹುನಿರೀಕ್ಷಿತ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ. 10:15ಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೆಯುತ್ತೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಅಂಕಿತವನ್ನು ಪಡೆದುಕೊಂಡು ಈಗ ಕ್ಯಾಬಿನೆಟ್ ಹೌಸ್ಗೆ ರೀಚ್ ಆಗಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮೊರಾರ್ಜಿ ದೇಸಾಯಿ ಅವರನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರೋದು ಆ ಒಂದು ಖ್ಯಾತಿ ಈಗ ನಿರ್ಮಲಾ ಸೀತಾರಾಮನ್ಗೆ ಹೋಗುತ್ತೆ. ಕೇಂದ್ರ ಬಜೆಟ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಅಂಕಿತ ಸಿಕ್ಕಿಯಾಗಿದೆ. ರಾಷ್ಟ್ರಪತಿ ಭವನಕ್ಕೆ ತೆರಳಿ ಅಂಕಿತವನ್ನು ಪಡೆದುಕೊಂಡಂತಹ ಕೇಂದ್ರ ಸಚಿವೆ ಸಂಸತ್ ಭವನದತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಆಗಮಿಸಿದ್ದು ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಶುರುವಾಗಿದೆ. 10:15ಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಪಾರ್ಲಿಮೆಂಟ್ನಲ್ಲಿ. ಈಗಾಗಲೇ ವಿತ್ತ ಸಚಿವೆ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ ಹೌಸ್ ತಲುಪಿದ್ದಾರೆ. ಆಲ್ರೆಡಿ ಅಂಕಿತವನ್ನು ಪಡೆದುಕೊಂಡಿದ್ದಾರೆ ರಾಷ್ಟ್ರಪತಿಗಳಿಂದ. ತಂಡದ ಜೊತೆಯಲ್ಲಿ ಈಗ ಆ ಒಂದು ಪೇಪರ್ಲೆಸ್ ಬಜೆಟ್ ಮಂಡನೆ ಕಳೆದ ಬಾರಿ ಕೂಡ ಮಂಡಿಸಿದ್ರು, ಈ ಬಾರಿಯೂ ಕೂಡ. ಯಾಕಂದರೆ ಡಿಜಿಟಲೈಸ್ ಮಾಡುವ ಸಲುವಾಗಿ ಅದರ ಮುಂದುವರೆದ ಭಾಗವಾಗಿ ಒಂದು ಟ್ಯಾಬ್ ಮೂಲಕ ಅದನ್ನು ಮಂಡನೆಯನ್ನು ಮಾಡ್ತಾರೆ. ಅತಿ ಉದ್ದನೆಯ ಬಜೆಟ್ ಮಂಡನೆ ಮಾಡಿದಂಥ ಖ್ಯಾತಿ ಕೂಡ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಲ್ಲುತ್ತೆ. 2020 ಫೆಬ್ರವರಿ 1ನೇ ತಾರೀಕಿನಂದು 2 ಗಂಟೆ 40 ನಿಮಿಷಗಳ ಕಾಲ ಬಜೆಟ್ ಮಂಡನೆ ಕೂಡ ಮಾಡಿದ್ರು. ಇವತ್ತು ಬಜೆಟ್ ಮಂಡನೆ ಎಷ್ಟು ಉದ್ದವಾಗಿರುತ್ತೆ ಅನ್ನೋದು ಒಂದು ಕಡೆ ಆದರೆ ಡ್ಯೂರೇಷನ್ಗಿಂತ ಬಹುಶಃ ಕ್ವಾಲಿಟಿ ಕಂಟೆಂಟ್ ಬಗ್ಗೆ ಹೆಚ್ಚಿನ ಗಮನನ ಅಂತ ಹೇಳಿ, ಎಷ್ಟು ಸಿಗುತ್ತೆ ಅಂತ ಹೇಳಿ, ಅದರಲ್ಲೂ
ಈ ಬಾರಿಯ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬದಲಾವಣೆ ಅಂತ ನೀವು ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಿರ್ಮಲಾ ಸೀತಾರಾಮನ್ ಅವರಿಗೆ ದಹಿ ಶಕ್ಕರ್, ಇದು ವಾಡಿಕೆ, ಮೊಸರು ಹಾಗೆ ಸಕ್ಕರೆಯನ್ನು ತಿನ್ನಿಸೋದು ಪ್ರತಿ ಬಾರಿ ಬಜೆಟ್ ಮಂಡನೆಗೆ ಮುಂಚೆ ಆಗುವಂತಹ ಪ್ರಕ್ರಿಯೆಗಳಿದು. ಇದಾದ ನಂತರದಲ್ಲಿ ಕ್ಯಾಬಿನೆಟ್ನಲ್ಲಿ ಅಧಿಕೃತವಾಗಿ ಇವತ್ತು ಮಂಡನೆ ಆಗಲಿರುವ ಆಯವ್ಯಯ ಪತ್ರಕ್ಕೆ ಅನುಮೋದನೆ ಲಭ್ಯವಾಗುತ್ತೆ. 11 ಗಂಟೆ ಸರಿಯಾಗಿ ಬಜೆಟ್ ಪ್ರತಿಯನ್ನ ಓದುವ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡಲಿದ್ದಾರೆ. ನಿರೀಕ್ಷೆ ಕೂಡ ದಟ್ಟವಾಗಿದೆ ಈ ಬಾರಿಯ ಬಜೆಟ್. ಯಾಕಂದ್ರೆ NDA ಮೈತ್ರಿಕೂಟದಲ್ಲಿ ಇವತ್ತು ಬಿಜೆಪಿ ಫುಲ್ ಫ್ಲೆಡ್ಜ್ ಆಗಿ ಬಂದಿಲ್ಲ, ಆದರೆ ಮೈತ್ರಿ ಪಕ್ಷದವರು ಕೂಡ ಸಾಕಷ್ಟು ಕುತೂಹಲವನ್ನು ಇಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯಕ್ಕೆ ಏನು ಸಿಗಬೇಕು, ಏನು ಸಿಗುತ್ತೆ, ಕಾಂಗ್ರೆಸ್ ನಾಯಕರು ಕೂಡ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಈ ಬಾರಿ ಮೋರ್ ಆಫ್ ಪೊಲಿಟಿಕಲ್ಗಿಂತ ಎಕನಾಮಿಕಲ್ ದೃಷ್ಟಿಯಲ್ಲಿ ಬಜೆಟ್ ಆಲೋಚನೆಗಳು ಇರುತ್ತಾ ಅಂತ. ಯಾಕೆ ರಾಜಕೀಯದ ಬಗ್ಗೆ ಅಂದರೆ ಈ ರಾಜ್ಯ ಅಥವಾ ಈ ಮೈತ್ರಿ ಪಾಳೆಯ ಇವ್ರನ್ನ ಸಮಾಧಾನ ಪಡಿಸೋದು ಅನ್ನೋ ಒತ್ತಡ ಇಲ್ಲ. ಎಲೆಕ್ಷನ್ಗಳು ದೆಹಲಿಯನ್ನು ಹೊರತುಪಡಿಸಿದ್ರೆ ಎಲೆಕ್ಷನ್ಗಳು ಹತ್ತಿರದಲ್ಲಿ ಯಾವುದೂ ಇಲ್ಲ. ಹೀಗಾಗಿ ಭಾರತದ ಆರ್ಥಿಕ ಸುಸ್ಥಿರತೆಯನ್ನು ಕಾಪಾಡಬೇಕಾದದ್ದು ಹೆಚ್ಚಿನ ಜವಾಬ್ದಾರಿ ಇದೆ. ಅದರಲ್ಲೂ ಇನ್ಫ್ಲೇಷನ್, ಹಣದುಬ್ಬರವನ್ನು ಕಡಿವಾಣ ಹಾಕಲೇಬೇಕಾದ ಅನಿವಾರ್ಯತೆ, ಮಾರ್ಕೆಟ್ ಇನ್ಫ್ಲೋ ಅಂದರೆ ಗ್ರಾಹಕರ ಖರೀದಿಯ ಕೆಪಾಸಿಟಿಯನ್ನು ಇಂಪ್ರೂವ್ ಮಾಡಲೇಬೇಕಾದ ಅನಿವಾರ್ಯತೆ, ಇದೆಲ್ಲ ಇರೋದ್ರಿಂದ ಸಹಜವಾಗಿಯೇ ಟ್ಯಾಕ್ಸ್ ಸ್ಲ್ಯಾಬ್ಗಳಲ್ಲಿ, ತೆರಿಗೆಯ ಸ್ಲ್ಯಾಬ್ಗಳ ಬಹುನಿರೀಕ್ಷಿತ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ. 10:15ಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೆಯುತ್ತೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಅಂಕಿತವನ್ನು ಪಡೆದುಕೊಂಡು ಈಗ ಕ್ಯಾಬಿನೆಟ್ ಹೌಸ್ಗೆ ರೀಚ್ ಆಗಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮೊರಾರ್ಜಿ ದೇಸಾಯಿ ಅವರನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರೋದು, ಆ ಒಂದು ಖ್ಯಾತಿ ಈಗ ನಿರ್ಮಲಾ ಸೀತಾರಾಮನ್ಗೆ ಹೋಗುತ್ತೆ. ಕೇಂದ್ರ ಬಜೆಟ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಅಂಕಿತ ಸಿಕ್ಕಿಯಾಗಿದೆ. ರಾಷ್ಟ್ರಪತಿ ಭವನಕ್ಕೆ ತೆರಳಿ ಅಂಕಿತವನ್ನು ಪಡೆದುಕೊಂಡಂತಹ ಕೇಂದ್ರ ಸಚಿವೆ, ಸಂಸತ್ ಭವನದತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಆಗಮಿಸಿದ್ದು ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಶುರುವಾಗಿದೆ. 10:15ಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಪಾರ್ಲಿಮೆಂಟ್ನಲ್ಲಿ. ಈಗಾಗಲೇ ವಿತ್ತ ಸಚಿವೆ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ ಹೌಸ್ ತಲುಪಿದ್ದಾರೆ. ಆಲ್ರೆಡಿ ಅಂಕಿತವನ್ನು ಪಡೆದುಕೊಂಡಿದ್ದಾರೆ ರಾಷ್ಟ್ರಪತಿಗಳಿಂದ. ತಂಡದ ಜೊತೆಯಲ್ಲಿ ಈಗ ಆ ಒಂದು ಪೇಪರ್ಲೆಸ್ ಬಜೆಟ್ ಮಂಡನೆ ಕಳೆದ ಬಾರಿ ಕೂಡ ಮಂಡಿಸಿದ್ರು, ಈ ಬಾರಿಯೂ ಕೂಡ. ಯಾಕಂದರೆ ಡಿಜಿಟಲೈಸ್ ಮಾಡುವ ಸಲುವಾಗಿ ಅದರ ಮುಂದುವರೆದ ಭಾಗವಾಗಿ ಒಂದು ಟ್ಯಾಬ್ ಮೂಲಕ ಅದನ್ನು ಮಂಡನೆಯನ್ನು ಮಾಡ್ತಾರೆ. ಅತಿ ಉದ್ದನೆಯ ಬಜೆಟ್ ಮಂಡನೆ ಮಾಡಿದಂಥ ಖ್ಯಾತಿ ಕೂಡ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಲ್ಲುತ್ತೆ. 2020 ಫೆಬ್ರವರಿ 1ನೇ ತಾರೀಕಿನಂದು 2 ಗಂಟೆ 40 ನಿಮಿಷಗಳ ಕಾಲ ಬಜೆಟ್ ಮಂಡನೆ ಕೂಡ ಮಾಡಿದರು. ಇವತ್ತು ಬಜೆಟ್ ಮಂಡನೆ